ಸೊ ಪ್ರತಿಯೊಬ್ರು ಬಿಗ್ ಬಾಸ್ ಮನೆಗೆ ಹೋದಾಗ ಒಂದಷ್ಟು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡು ಹೋಗ್ತಾರೆ. ಬಟ್ಟೆ ತಗೊಳ್ಳುವಂತದ್ದಾಗಿರ್ಬೋದು, ಬೇಕಾಗಿರುವಂತ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡುವಂತದ್ದಾಗಿರ್ಬೋದು. ನೀವ್ ಏನೇನೆ ತಗೊಂಡ್ ಹೋಗಿದ್ರಿ? ನಾನು ಒಂದಿಷ್ಟು 20,000 ಒಳಗಡೆ ಎಲ್ಲ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಿದೆ. ಏನು ಇಷ್ಟಕ್ಕೊಂದು ಖರ್ಚಾಯ್ತು ಇಷ್ಟಕ್ಕೆ, ಅಪ್ಪ ಇನ್ನೇನ್ ಬೇಕು ಒಂದ್ ತಿಂಗಳಿಗೆ. ನನಗೆ ಒಂದು ಐಡಿಯಾ ಇದ್ದಿದ್ದು ಬಿಗ್ ಬಾಸ್ ಮನೆಯಲ್ಲಿ ಹಾಕಿದ ಡ್ರೆಸ್ ಅನ್ನ ಹಾಕ್ಬಾರ್ದು ಅಂತ, ಆ ರೀತಿ ಹೇಳ್ತಾರೆ ಅಂತ. ಬಟ್ ಅಲ್ಲಿ ಏನೂ ಇಲ್ಲ, ನೀವು ಎಷ್ಟು ಹೇಗ್ ಬೇಕಾದ್ರೂ ಇರಿ, ಅವ್ರು ಮತ್ತೆ ಕೇಳಲ್ಲ. ನೀವ್ ಆ ಮಾತಿಗೆ ಬರೋದಾದ್ರೆ ನಾನು ಲಾಯರ್ ಜಗದೀಶ್ ಅವ್ರು ತಗೊಂತೀನಿ. ಬ್ಲಾಕ್ ಪ್ಯಾಂಟ್, ಬ್ಲಾಕ್ ಚಡ್ಡಿ ಮತ್ತೆ ಕೆಂಪ್ ಬನಿ. ಹೌದು, ರಿಪೀಟ್ ಯಾವಾಗ್ಲೂ ಅದೇ ಇರ್ತಿತ್ತು. ಹಂಗ ಕೇಳ್ತಿದ್ದೆ ಅವ್ರ ಹತ್ರ, ಇದೇನ್ ಸರ್ ಹಾಕಿದ್ದಾನೆ ಹಾಕ್ದೆ. ಇಲ್ಲ ಕಣ, ಇದು ನನ್ನ ಹತ್ರ 2 ಸೆಟ್ ಇದೆ ಅಂತ ಸುಮ್ಮನೆ ಹಾಕಿದ್ದಾನೆ ಹಾಕ್ತಿದ್ರು. ಆ ವಿಷಯ ನಾನು 20,000 ಪರ್ಚೇಸ್ ಮಾಡ್ಬೇಕು. ನೋಡಿದ್ರು ಇವ್ರು ಎಲ್ಲರೂ ಎಷ್ಟು ಖರ್ಚು ಮಾಡಿದ್ರು. 3 ಲಕ್ಷ ಅಂತೆ, 1.5 ಲಕ್ಷ ಅಂತೆ, 2 ಲಕ್ಷ ಅಂತೆ ಎಲ್ಲ. ನಾನೇ ನನ್ನ ಪರ್ಚೇಸ್ ಮಾಡಿದ್ದೆ ದೊಡ್ಡ ಐಟಮ್, ಇದಕ್ಕಿಂತ ಯಾರು ತಗೊಳ್ಳಿಕ್ಕಿಲ್ಲ ಅನ್ನೋ ತರ ನಾನ್ ಅನ್ಕೊಂಡಿದ್ರೆ ಎಲ್ರು ಲಕ್ಷದ ಮೇಲೆ ಇದ್ದಾರೆ. ಹೆಂಗ ಅನ್ನಿಸ್ತು? ಶಾಕ್ ಆಯ್ತಾ? ಶಾಕ್. ಆಮೇಲೆ ನನ್ಗೆ ಖುಷಿಯಾದ್ದು ನಮ್ಮ ದೋಸ್ತ ಬಂದ ಮೇಲೆ. 2 ಅಂಗಿ, 2 ಲುಂಗಿ ಇಟ್ಕೊಂಡು, ದೋಸ್ತ ಇಷ್ಟೇನಾ? ಇದ್ರಲ್ಲಿ ನಾನ್ 3 ತಿಂಗಳು ಆರಾಮಿಸಿರ್ತೇನೆ ಅಂತ ಹಂಗೆ ಇದ್ರು ಮಾತ್ರ. ಅದು ಬಿಗ್ ಬಾಸ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.